ನಿನ್ನ ಗರ್ಭಾಸ್ತ್ರಿಯೆಲ್ಲ ಚೂರ್ಣೀಕೃತವಾಯಿತು. ಸಂಧಾನಕ್ಕೆ ಬಂದ ಎನ್ನನ್ನು ನಿಂದಿಸಿ ಕಣ್ಣಿಂದ ನೋಡಿದ ಪಶುವೆ, ಈ ಕೃಷ್ಣನನ್ನು ಯಾರೆಂದು ತಿಳಿದಿರಬೇಕು? ದುಷ್ಟ ಶಿಕ್ಷಕ, ಶ್ರೇಷ್ಠ ರಕ್ಷಕ, ನಂಬಿದ ಪಾಂಡವರಿಗೆ ರಕ್ಷಕನ ನಾನು, ನಂಬಲಿಹ ನಿನ್ನಂತವರಿಗೆ ಕಂಠದ ಕಾರಣನು ನಾನು. ನಿನ್ನ ವಂಶವನ್ನು ಬುಡ ಮೇಲು ಮಾಡುವವರೆಗೂ ತಂತಿ ಎಂಬ ಎನ್ನ ಕೈಗೊಡಲಿಯನ್ನು ಕೆಳಗಿಳಿಸುವುದಿಲ್ಲ. ಇದಕ್ಕಾಗಿ ಎನ್ನ ಅಣ್ಣನಾದ ಬಲರಾಮನಿಗೆ ಗೋವರ್ಧೆಯನ್ನು ಕಲ್ಪಿಸಿ ಅದರ ನಿವಾರಣೆಗೆ ಭೂ ಪ್ರದಕ್ಷಿಣೆಗೆ ಕಳಿಸಿರುವೆನು. ಅವನು ಬರುವುದರೊಳಗಾಗಿ ನಿನ್ನ ವಂಶವಲ್ಲ ನಿರ್ನಾಮ ಮಾಡುವೆನು. ಎಚ್ಚರವೇಳೆ ಕೌರವನೇ ಮೂರ್ಖನೇ. ಅಯ್ಯೋ, ನಿನ್ನ ಕಪಟವು ಎನಗೆ ಹೋಯಿತು. ಅಯ್ಯೋ ಶಿವ ಶಿವ, ಕೆಟ್ಟಿತು ಕೆಟ್ಟಿತು. ಕೌರವ ಮಹಾರಾಜನ ಸಂಪತ್ತೆಲ್ಲ ಹಾಳಾಯಿತು. ಹನ್ನೊಂದು ಅಕ್ಷರಿ ಸೈನ್ಯವಲ್ಲ ಸಿಕ್ಕಿಲ್ಲವಾಯಿತು. ಮನವುಲ್ಲಾಸವನ್ನು ಸಮುದ್ರವ ಪಟ್ಟಿ ಸಳವಳಗೊಂಡಿತು. ಸಾರದೆ ಶ್ರೀಲೋಕವನ್ನು ತೀರುವ ವರಾಸ್ತ್ರ ಪಡೆದ ಕೈಗಳನ್ನು ನಂಬರ ಹೇಳುವಂತ ನಾವು ಸಾರದೆ ಕಲ್ಲಿಗಿಂತ ಅಧಿಕ ತಕ್ಕಸವಾದ ನಿನ್ನ ಎದೆಯ ನೀರಾಗಿ ಹರಿದಾಡುವುದಕ್ಕೆ ಹಾಗೂ ಗುರುಚಕ್ರವರ್ತಿ ಯಾಕಷ್ಟು ಮೌನವಾಗಿ ಕುಳಿತೆ? ಪ್ರಾಣಕ್ಕೆ ಆಧಾರವಾದ ನೀನು ಈ ವೀರ ಕಲಿಕನ ಪ್ರಾಣ ಹೋದ ಮೇಲೆ ನೀ ಪ್ರಾಣ ಮಾಡು. ಚಿಂತೆಯನ್ನು ಬಿಡಿ ದುರ್ಯೋಧನ, ನಾನು ಅದಕ್ಕೆ ಯಾಕಷ್ಟು ಮಾಡುವ ಆಲೋಚನೆ. ಅಯ್ಯೋ ಕಲಿಕರಣ, ಏನು ಹೇಳಲೈ ಇದರ ಸೇನ? ಆದ್ಯನ ಚೆನ್ನಾಗಿ ಹೇಳೋದ್ರ ನಂಬಿದ ಬಲರಾಮನು ಎನ್ನ ಬೆಂಬಲಕ್ಕಿದ್ದರೆ ಈ ಮುಕುಂದನು ಈ ಬಾರಿ ಕುಣಿದಾಡುತ್ತಿದ್ದರೆ, ಬಲರಾಮನೊಬ್ಬನು ಎನ್ನ ಬೆಂಬಲಕ್ಕೆ ನಿಂತಿದ್ದರೆ ಈ ಪುಂಡರೀಕಾಕ್ಷರ ಆ ಪಾಂಡವರನ್ನು ಹೇಗೆ ಶಾಲೆಯನ್ನಾಗಿ ಮಾಡುತ್ತಿದ್ದನು ನಾನು ಕಂಡ ಸತ್ತ ಮೇಲೆ ಹೆಂಡತಿಗೆ ಬುದ್ಧಿ ಬಂದಂತೆ ಎಲ್ಲ ನಾಶವಾದ ಮೇಲೆ ಬಲರಾಮನ ದಾಸ ಮಾಡಿದರೆ ಹೇಳಿ ಬಂತು. ಆಗೋ ಸೂರ್ಯನಂದನ, ಆಗೋ ರಾಜೇಂದ್ರ, ಯಾರ ಸಮುದ್ರದ ಪಕ್ಕದ ಸೇನಾಧಿಪತಿ ಇದಕ್ಕೆ ಮುಂದೇನು ಸಂಗತಿ? ಆಗೋ ಪದವಿ ಪಾಲಕನಾದ ಕೌರವೇಂದ್ರ, ಆಗೋ ಸೂರ್ಯನಂದನ, ವಿಕ್ರಮಾನ್ವಿತನಾದ ರಣಭಯಂಕರ ಕಲಿಕಂಡ ನಿನ್ನ ಬುಧಮನವಾಗಿರುವಾಗ ಸಂತಾನಕ್ಕೆ ಮನಬಂದು ಪರಿತು ಚಿಂತಿಸದೆ ನನ್ನ ಮನಸ್ಸಿಗೆ ಸಂತೋಷವಾಗುವುದು. ಆಗೋ ರಾಜೇಂದ್ರ, ನನಗೆ ದಳಪತಿ ಪಟ್ಟವನ್ನು ಕಟ್ಟಿರುವೆ. ದೇವೋರವಿನಂದನ ವಿದ್ಯ ಗಾಂಧಿಕವನ್ನು ಸಂಭ್ರಮಾನುತವಾಗಿ ಇನ್ನದ ಕಾಗದ ವಿಸ್ತಾರವನ್ನು ನೋಡಿ ಪಾಂಡವನ ಮಸ್ತಕವನ್ನು ಕತ್ತರಿಸಿ ಈ ಜೀವರಾಯನ ಕಲಿಕರಣ ಶೌರ್ಯ ಗಾಂಭೀರ್ಯ ಆರಣದ ಅಬ್ಬರವನ್ನು ನೋಡಿ ಆಶ್ಚರ್ಯ ಪಡುವಂತೆ ಸರ ಸಂಧಾನದಿಂದ ಗುರಿಯಿಟ್ಟು ಹೊಡೆದಿದ್ದರು. ಭಾಸ್ಕರ ನಂದನ ಕಲಿಕರ್ಣ ಮಹಾರಾಜನ ಸಾರ್ಥಕ ಮೇಲೆ ಗೌರವ ನೋಡಿ ಕಲಿಕರ್ಣ ಮುಂದಿನ ಕಾಗದ ವಿಸ್ತಾರವ. ಆಗೋ ಸೂರ್ಯನಂದನ, ಆಗೋ ದುರ್ಯೋಧನ, ಇನ್ನು 21 ದಿವಸದೊಳಗೆ ಪಾಂಡವರನ್ನು ಜಯಿಸಿ ಕೈಚ ಪಾಲಕ ಪಡೆಯುವುದು ನನಗೆ ಈಗಲೇ ಜ್ಞಾತವಾಗುತ್ತಿರುವುದು. ಹೌದು ರಾಜೇಂದ್ರ. ಆಗೋ ಕಲಿಕರ್ಣ, ಆಗೋ ದುರ್ಯೋಧನ, ಇನ್ನು 5 ದಿವಸದೊಳಗೆ ಪಾಂಡವರನ್ನು ಕೊಲ್ಲಬೇಕು ಕಲಿಕರ್ಣ. ಇದನ್ನು ಸಂಪೂರ್ಣ ಆಗೋ ಕೌರವೇಂದ್ರ, ಆಗೋ ಸೂರ್ಯನಂದನ, ನಾಟ ದೀಪ ಕಾಡಿ ಗಿಚ್ಚಿನಂತೆ ಇರ್ಪ ನಿನ್ನ ಮುಖವೇ ಕಾಡಿಗೆಂತ ಬಾಡಿಕೊಂಡ ನಿಲ್ಪ ಜಗತ್ತ.
ಆಗೋ ರಾಜೇಂದ್ರ ಆಗೋ ಸೂರ್ಯನಂದನು ಈ ಏಳಿತನವನ್ನ ಬಿಡು, ನಿಮ್ಮ ಮನದ ಧೈರ್ಯವನ್ನ ಬಿಡು. ಹೊರಗೆ ಬಾಂಧವರ ಮಂಡಗಳ ಮರೆತು ನಿನ್ನ ಶರಣ ಪುಂಡರೀಕಗಳ ಮಂಡ ಬ್ರಾಂತಿಯನ್ನಾಗಿರುತ್ತದೆ. ಇದುವರೆಗೆ ಗೌರವವನ್ನು ಉಪ್ಪು ಚಿಂತಿದ್ದ ಸಾರ್ಥಕಗೊಳಿಸುತ್ತದೆ. ಎನ್ನ ಮನ ಒಪ್ಪದು ನನಗೆ ನಿಯಮವನ್ನು ಕೊಡು. ಆಗೋ ರಾಜೇಂದ್ರ ಪಾಂಡವರಂತ ಉಳ್ಳ ಮರುಗಳನ್ನು ನಿನ್ನದ ಸುಡವನ್ನು ಅರ್ಧವರನು ಒಳಗೆ ಮನೆ ಒಳಗೆ ಸಾರಥೆ ನೀನು ನೀರ ಪಡಿಯನ್ನು ಸಿದ್ಧ ಮಾಡುವಂತೆ ನಾವು ಸಾರಥೆ ಹೋಗಿ ಮೆಟ್ಟಿದಂತಾಗಲಿ ಬಾಬಾ. ನಮೋ ನಮೋ ಕಾಂತ ಔಷಧ ಮತ್ತು ಮೇಲಕ್ಕೆ ನನ್ನ ಪ್ರಾಣಶಾಸ್ತ್ರ. ಅಹೋ ಪ್ರಿಯ, ಅದೇ ಪ್ರಿಯರು, ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣದ ಬಸ್ತು ನಿನಗೆ ಬಿಟ್ಟಬೇಕು. ನಾನು ಎನ್ನು ಮುಂದೆ ನಿನ್ನ ಪಯಣದ ವಿಚಾರವನ್ನು ತಿಳಿಸಬೇಕು ಪ್ರಿಯ. ಎಷ್ಟು ಮಾಡಬೇಕು ತಿಳಿಸಲವಲ್ಲವೇ? ಹಾಗಾದ್ರೆ ಹೇಳುವೆನು ಕೇಳು. ಆಕೆಯನ್ನು ತನ್ನ ಮಾಡಿ ಬಳಸುತ್ತದೆ. ಕಾಂತ ಡಾಕ್ಟ್ರು ಹೇಳುವೆನು ಕೇಳು. ತನ್ನ ಮಾಡಿ ಬಳಸುತ್ತದೆ. ಎಲ್ಲಿಗೆ ನನ್ನ ನಿನ್ನ ಪಯಣ ತಿಳಿಸಲೇ ಹೋಗೋಣ. ಎಲ್ಲಿಗೆ ನನ್ನ ನಿನ್ನ ಪಯಣ ತಿಳಿಸಲೇ ಹೋಗೋಣ. ಮುರಿದು ಬೇಡುವಿನ ತಿಳಿಸೋ ಪಯಣವನ. ಮುರಿದು ಬೇಡುವಿನ ತಿಳಿಸೋ ಪಯಣವನ. ಎಲ್ಲಿಗೆ ನನ್ನ ನಿನ್ನ ಪಯಣ ತಿಳಿಸಲೇ ಹೋಗೋಣ. ಸ್ಥಳದಲ್ಲಿ ಖಡ್ಗವನ್ನು ಪಡೆದು ಧನುಧಾರಿಯಾಗಿ ಸತ್ಯನ ಮುಂದೆ ಯಾವ ವಿಚಾರವನ್ನು ಹೇಳದೆ ನೀನು ಹೋಗುವುದೆಲ್ಲಿಗೆ ಪ್ರಾಣೇಶ್ವರ ಎನ್ನರುದೇಶ್ವರ. ಆಸೆ ಆಸೆ ರಾಜ ಮುಖ್ಯಾದ ಮನಸ್ಸಮಗೆ ಸೌಂದರ್ಯ ಅಭಿಷೇಕ ಕೊಂಡರೆ ನಮ್ಮ ಸಾರಥಿ ಹೇಳಲೆಲ್ಲ ಪತಿಗಳ ಕೂಡ ಸ್ವರ್ಗದಲ್ಲಿ ಆಸಕ್ತ. ಇದು ಸಮಯವಲ್ಲ. ಅಂಶ ನದಿಗೆ ನೆನ್ನೆ ಗಗನ ಸುತ್ತಿದ ಬಾರಿ ನಕ್ಷತ್ರ ರಾಶಿಯಲ್ಲಿ ನನ್ನ ಮುಡಿಗಳಿವೆ. ತದ ಮಾಡಿದ ನನ್ನ ಗುಗಗಳಿಗೆ ತಡೆ ನಾರಿ ನಾಟ್ಯ ಬರೆಯದೆ. ಅಹೋ ಪ್ರಾಣೇಶ್ವರ, ನನ್ನನ್ನ ಗೃಹಕ್ಕೆ ತೆರಳು ಎಂದು ಹೇಳಿದೆಯಲ್ಲ. ಹೌದು ಸುಂದರ, ಗೃಹಕ್ಕೆ ತೆರಳಲು ಬಂದಿಲ್ಲ, ನಿನ್ನ ವಿಚಾರವನ್ನು ತಿಳಿದುಕೊಳ್ಳಲು ಬಂದಿರುವೆನು. ನನ್ನ ವಿಚಾರ ಎಷ್ಟು ಮಾತ್ರಕ್ಕೆ ಹೇಳಲು ಸುಂದರ. ಪ್ರಾಣೇಶ್ವರ, ಎನ್ನ ಮುಂದೆ ತಿಳಿಸದೆ ಹೋದರೆ ನಿನಗೆ ಜಯವಾಗುವುದೇನು? ಸರ್ವತವಾಗಿ ಜಯವಾಗುವುದಂತ. ಹಾಗಾದ್ರೆ ಹೇಳುವೆನು ಕೇಳು. ನನ್ನ ಸುಂದರ, ಹೇಳುವೆನು ಕೇಳು. ನೀ ಎನ್ನ ಬಾಳಿನ ರಾಜ, ನಾನಿನ್ನ ಪ್ರೇಮದ ರೋಜ.
ಅಹೋ ಪ್ರಾಣೇಶ್ವರ, ಅಷ್ಟೇ ಪ್ರಾಣೇಶ್ವರಿ. ನಿನ್ನ ಅರ್ಧ ದೇಹಕ್ಕೆ ಬಾಧ್ಯವೆನಿಸಿಕೊಂಡ ನಾನು ಸರ್ವ ವಿಚಾರವನ್ನು ಕೇಳುವುದು ನನ್ನ ಧರ್ಮವಾಗಿದೆ. ಕಾಂತ, ಕಾಂತೆ, ಸುಮ್ಮನೆ ಹಠ ಮಾಡದೆ ನೀನು ಹೋಗುವುದು ಎಲ್ಲಿಗೆ ಎಂದು ತಿಳಿಸು ವಲ್ಲಭ. ಇದು ಎಂಥ ದುರ್ಲಭ. ಆಶೆ ನಾಗವೇದಿಯಾದ ಭೋಗವೇದಿಯೇ ದುರ್ಯೋಧನ ಬೊಂಬ ಚೋರಿನ ಬಲ ಸೈನ್ಯದೊಳಗಡೆ ವೈರಿಗಳ ಸುಖವಂತಕದ ಮಾಂತ್ರಗಳು ಅಡ್ಡಿ ಆಡಿಸಿಕೊಳ್ಳುವ ಹಾ ಲಭಿಸುತ್ತನಿಗೆ ಬಗ್ಗೆ ಬಗೆಯಾಗಿ ಅಡ್ಡಗಟ್ಟಿದರೆ ನಾನು ಹೋಗೋದು ಬಿಡವೇ ಕಾಂತೆ. ಅದೇ ಕಾಂತೆ, ಅಹೋ ಕಾಂತ, ಚಂದದಿಂದ ಮಂದಿರಗಳು ಕಮಲಾಂತನ ಗಾಯಗಳು ಹಾ ಹೊರಗಡುವಿನ ಬಳಿಕ ಮನೆ ಸೌಂದರ್ಯ ಅತಿಶಯಕ್ಕೂ ಚಿನ್ನದ ಕಡೆ ಪ್ರಾಣೇಶ್ವರ, ಪ್ರಾಣೇಶ್ವರಿ. ಅರಮಂದಿರಕ್ಕೆ ಬಂದರೆ ನಿನಗೇನಾಗುವುದು ಈಗ? ಯಾಕೆ ಸುಂದರಿ? ನಿನಗಾಗಿ ಏನೇನು ಸಿದ್ಧತೆಗಳನ್ನು ಮಾಡಿರುವೆನು ಗೊತ್ತೇ? ಏನು ಮಾಡಿದ ಕಾಂತೆ? ಗೊತ್ತಿಲ್ಲವೇ? ಗೊತ್ತಿಲ್ಲ ಸುಂದರಿ. ಬಾ ಮತ್ತೆ ಅರಮಂದಿರಕ್ಕೆ ಹೋಗೋಣ, ಗೊತ್ತಾಗುವುದು. ಯುದ್ಧ ಮಾಡಿ ಬರೋದು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ. ಕಾಂತ, ಕಾಂತೆ. ಹೇಳುವೆನು ಕೇಳು. ಪ್ರಾಣೇಶ್ವರ ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ. ಹೇಳುವೆನು ಕೇಳು. ಚೆನ್ನಾಗಿಯೋ ಸುಂದರಿ. ಸಿಂಧು ಸಿಂಧೂರ ಮಲ್ಲಿಗೆ ಬಂದೇರು ಮಳೆ ಮಲ್ಲಿಗೆ, ಸಿಂಧು ಸಿಂಧೂರ ಮಲ್ಲಿಗೆ ಬಂದೇರು ಮಳೆ ಮಲ್ಲಿಗೆ, ತಾಳದಲ್ಲಿ ನಾದ, ನುಡಿಯ ತಾಳದಲ್ಲಿ ಕುಮಾರ ಪ್ರೇಮನಾದ, ಮಿಡಿಯಲ್ಲಿ ಸುಮಧುರ ಬಲವಸತಿ. ಸಿಂಧು ಸಿಂಧೂರ ಮಲ್ಲಿಗೆ
ಹಿಂದಿನ ರಂಗಿ ವರ್ಗ ನಂಗ ಬಂದ ಕಲಾಕಾಣಿಕೆ ನೀಡಿದಂತವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಹೆಸರಂತೇಳಮ್ಮ ಮಿಷಿನ ಬಸವರಾಜ್ ಅಂತೆ. ಕಲಾಕಾಣಿಕೆ ನೀಡಿದಂತ ಮಿಷಿನ್ ಬಸವರಾಜ್ ಅವರಿಗೆ ಹೃದಯಪೂರ್ವಕವಾದ ನಮಸ್ಕಾರಗಳು. ಹೇಳ್ತೀನಪ್ಪ ಬಸವರಾಜಣ್ಣ. ಅಹೋ ಕಾಂತ, ನಿನಗಾಗಿ ಸುಗಂಧ ಪುಷ್ಪ ದ್ರವ್ಯ ಪುಷ್ಪಗಳನ್ನು ತಂದು ಮಂದಿರದಲ್ಲಿ ಅಲಂಕಾರ ಮಾಡಿರುವೆನು. ಕಾಂತ, ಸುಮ್ಮನೆ ಸುಖದಿಂದ ಸಂಸಾರ ಸಾಗಿಸುವುದನ್ನು ಬಿಟ್ಟು ಯುದ್ಧಕ್ಕೆ ಹೋಗುವೆನೆಂದು ಹೇಳುತ್ತೇವೆ. ಯಾರೊಡನೆ ಯುದ್ಧಕ್ಕೆ ಹೋಗುವೆನೆಂಬ ವಿಚಾರವನ್ನು ಸುವಿಸ್ತಾರವಾಗಿ ಎಲ್ಲ ಮುಂದೆ ತಿಳಿಸುವಂತವರಾಗು ಹೃದಯೇಶ್ವರ ಎನ್ನ ಪ್ರಾಣೇಶ್ವರ. ಅಹೋ ಕಾಂತ, ಅಕ್ಷರ ತುಂಬಿ ಇದ್ದ ಪ್ರಸಂಗದ ಧ್ವನಿ ತಗಡ ಕೋಲಾಹಲವನ್ನು ಕೇಳಲು ಅದೇ ಕಾಯ್ತು. ಅಹೋ ಸುಂದರ, ಹೊರಗೆ ನಡ ಪಾಂಡವನ ಮಸ್ತಕವನ್ನು ಕತ್ತರಿಸಿ ಜೀವರಾಯನ ಕಲಿಕರಣ ಸೌರ್ಯ ಗಾಂಭೀರ್ಯ ಎರಡು ಅಕ್ಷರಗಳನ್ನು ನೋಡಿ ಆಶ್ಚರ್ಯ ಪಡುವಂತೆ ಸರ ಸಂಧಾನದಿಂದ ಒಡೆಯುವ ಸುಂದರ ಶ್ರೀಲೋಕ ಭಾವಿ
ನಿಮ್ಗೆ ಪುಣ್ಯ ಹಿಂದೆ ನೀರು ಹಿಡ್ಕೊಂಡು ಹಾಕಿ ಜಾಸ್ತಿ ಐತೆ ಅಹೋ ಪ್ರಿಯ, ಸ್ವಂತವನ್ನು ತೊಟ್ಟು ಹೋಗುವನೆಂದು ಹೇಳಿದೆಯಲ್ಲ ಯುದ್ಧಕ್ಕೆ. ಸಹಜವಾಗಿ ಹೋಗುವ ಸುಂದರ ಯಾರೊಡನೆ? ಆ ಪಾಂಡವರು ನಿಲ್ಲಿಸಿದರೆ ಎಂತಹ ಮಾತನ್ನು ಹೇಳುವೆ ನೀನು? ಎಂತ ಮಾತನ್ನು ಹೇಳಲು ಸಾಧ್ಯ? ಪಾಂಡವರನ್ನ ಜಯಿಸಲು ನಿನ್ನಿಂದ ಸಾಧ್ಯವಿಲ್ಲ. ಅದು ಯಾಕಕ್ಕೆ ಆಗಲಾರ ಸುಂದರ? ಏತಕ್ಕೆಂದು ನಿನಗೆ ಗೊತ್ತಿಲ್ಲವೇ? ನಿನಗೆ ಏನು ಸುಂದರ ಅದೇನು? ಕಾಂತ, ಸಾಧ್ಯ ಆ ಅರ್ಜುನನೆಂಥವನು, ಭೀಮನೆಂಥವನು, ಧರ್ಮರಾಯನಕ್ಕೂ ಸಹದೇವನೆಂಥವನೆಂದು ನಿನಗೆ ತಿಳಿದಿಲ್ಲವೇ? ನನ್ನ ಬಳಿಗೆ ಕೌರವ ಮಹಾರಾಜನ ಸುಂದರ ಆತನೇನು ಮಾಡುವನು? ಆತನ ಕೈಯಲ್ಲಿ ಅವರ ಕೈಯಲ್ಲಿ ಏನಾದ ಸುಂದರ? ಕಾಂತ, ಸತಿಯ ಮಾತನ್ನು ಧಿಕ್ಕಾರ ಮಾಡಿ ಪಾಂಡವರ ಪಂಥವನ್ನು ತೊಟ್ಟು ಹೋದರೆ ನಿನಗೆ ಅಪಜಯವಾಗುವುದಂತೂ ಖಂಡಿತ. ಇದನ್ನು ವಿಚಾರ ಮಾಡಿ ನೋಡಿ ಸುಂದರ, ನವಮೋಹಿನಿ ಚಂದ್ರ. ಮೊದಟಿ ಕರಗಪ್ಪ ಇವರು ಕರ್ಣನ ಪಾತ್ರ ಮಾಡಿದವರಿಗೆ 251 ರೂಪಾಯಿ ನ್ಯಾಯ ಮಾಡಿದ್ದಾರೆ. ಮೊದಟಿ ಕರಗಪ್ಪ ಇವರು ಸುಮಕ್ಕ ಅವರಿಗೆ 1101 ರೂಪಾಯಿ ನ್ಯಾಯ ಮಾಡಿರ್ತಾರೆ. 1101 ಕಲಾಕಾಣಿಕೆ ನೀಡಿದಂತ ಒದ್ದಟ್ಟಿ ಕರಬಸಣ್ಣ ನಮಗೆ 1101 ಅವರಿಗೆ ನಮ್ಮ ಹೃದಯಪೂರ್ವಕವಾದ ನಮಸ್ಕಾರಗಳು. ಅಹೋದೇಶ್ವರ, ಮುಂಗೈ ಒಳಗೆ ತರಂಗವನ್ನು ನೇರ್ಚಿಕೊಂಡು ಸಂಗ್ರಾಮಕ್ಕೆ ಹೋಗುವ ಸಮಯದಲ್ಲಿ ಅದೇ ಕಾಂತು ನಂಬಿದ ಕೌರವನ ಜನವನ್ನ ಭಾಗವನ್ನು ಮಾಡಿ ತ್ಯಾಗವನ್ನು ಕಲಿ ಕರ್ಮ ಹಂಚಿಕೊಂಡು ಅದೇ ಅಲ್ಲವೋ ಇದು ಅಲ್ಲದ ದಿನಕೊಂಡದ ತೂಕದ ಬಂಗಾರವನ್ನು ದಾನಧರ್ಮ ಪಟ್ಟದ ಬೇಡಲ್ಲದ ಆತ್ಮ ಸೇರಿದ ಕೌರ ಮಹಾರಾಜಂದು ನನ್ನನ್ನು ನಂಬಿದ ಕೌರವನ ನೀರು ಕರ್ಮದ ಬುದ್ಧಿಯನ್ನು ಕೊಯ್ದಂತಾಗುವುದಲ್ಲವೇ? ಅದೇ ಕಾಂತು ಈಗ ಶತ್ರುರಾದರ ಪ್ರಾಣದ ಮೇಲೆ ಆಸೆ ನೀಡೋರೆ ರಣದೋಳ ಪ್ರಾಣ ಪಕ್ಷಿ ವಹಿಸಿ ಹಿಂದಿರುಗರೆ ಅಂತ ಕ್ಷತ್ರಿಯರು ಯಮಲೋಕದಲ್ಲಿ ಬೇರೆ ಒಂದು ನರಕವನ್ನು ತೆಗೆಯಬೇಕಾಗುತ್ತಾರೆ. ನಾನು ಜನದ ಬುದ್ಧಿಯನ್ನು ನೀರು ಬರೋ ಜಾಗ ಪ್ರಾಣೇಶ್ವರ, ಏತಕ್ಕೆ ಇಷ್ಟೊಂದು ಹಠ? ಪಾಂಡವರನ್ನು ಸರ್ವದಕ್ಕಿಸಿದರೆ ಆತನಿಗೆ ಬುದ್ಧಿ ಮಟ್ಟ ಎಂಬತ್ತೆ ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟರೆ ನಮ್ಮ ಜೀವನವೇ ಹಾಳಾಗಿ ಹೋಗುವುದು. ಅದು ಎಷ್ಟು ಮಾತ್ರಕ್ಕೆ ಹೋಗಲ್ಲ ಸುಂದರ? ಕೇಳುವುದಿಲ್ಲವೇ? ಸರ್ವತವಾಗಿ ಕೇಳುವುದರ ಸಾಧ್ಯ. ನಿನ್ನ ಪಂಥವನ್ನು ಬಿಡುವುದಿಲ್ಲವೇ? ಸರ್ವತವಾಗಿ ಬಿಡುವಲ್ಲ ಸುಂದರ. ಹಾಗಾದ್ರೆ ಹೇಳುವೆನು ಕೇಳು. ಅದೇನು ಸಾಧ್ಯವಲ್ಲವೇ? ವಿಷಯಕ್ಕೆ ಖಂಡಿತವಾಗಿಯೂ ನನ್ನ ಸರ್ವ ಸಮ್ಮತಿಯೂ ಇಲ್ಲ. ಕಾಂತ,
ಪ್ರಾಣೇಶ್ವರ ಪ್ರಾಣೇಶ್ವರ ಯಾವತ್ತಿಗೂ ಪಾಂಡವರ ಪಕ್ಷದಲ್ಲಿ ಶ್ರೀಕೃಷ್ಣನ ಆಶೀರ್ವಾದವಿರುವುದು. ನನಗೆ ಕೌರವನ ದಳಪತಿ ಪಟ್ಟವನ್ನು ಕಟ್ಟಿರುವ ಕಥೆ ಸರ್ವ ಭಕ್ತರನ್ನು ಕಾಪಾಡುವ ಲೋಕೇಶ್ವರನ ಆಶೀರ್ವಾದ ಪಾಂಡವರ ಮೇಲೆ ಇರುವವರೆಗೂ ಅವರನ್ನ ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅವರನ್ನು ಗೆದ್ದು ಬರೋಣ ಕಲಿಸುತ್ತಾರೆ. ಪ್ರಾಣೇಶ್ವರ ಪ್ರಾಣೇಶ್ವರ ನಿನಗೆ ಕರಮುಗಿದು ಶಿರವಾಗಿ ಬೇಡಿಕೊಳ್ಳುವೆನು, ನಿನ್ನ ಪಂಥವನ್ನು ಬಿಟ್ಟು ಬಿಡು ರಾಜ. ಆಶೋ ಸತಿ ಸ್ವಭಾವಕ್ಕೆ ಅವರ ತಾಯಿಯಾದ ರೇಣಿಕೆಯನ್ನು ಕೊಂದ ಮಾಯಾ ತಾರ ಮುಕ್ತನ ಸುದ್ದಿ ಅನ್ನಂತೂ ಅಬ್ದಿಗಳ ಅಡಿಗೆ ಹಾಕಲು ಸುದ್ದಿ 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 ಹೇಳುವಂತೆ ಸುದ್ದಿ ಅದೇ ಕಾಂತೆ ಗತಂಡವನ್ನು ಗುರುಸುವಂತೆಯ ಕಾಳಿಕೆ ಗಮನಿಸಿದಂದ ರಾಜ್ಯದೊಳಗಡೆ ಪಾಂಡವನನ್ನು ಕೇಳಿಸಿಕೊಳ್ಳೋಣ ಕಾಂತೆ ಬಿಡುಗಡೆಯ ಮನಸ್ಸಿದ್ದೆ ಕಾಂತ, ಕಾಂತೆ ಎಷ್ಟು ಹೇಳಿದರೂ ನೀನು ನನ್ನ ಮಾತು ಕೇಳಲಿಲ್ಲ. ಎಷ್ಟು ಮಾತ್ರಕ್ಕೆ ಕೇಳಲ್ಲವಲ್ಲವೇ ಪಾಂಡವರನ್ನು ಹೇಗೆ ಜಯಿಸಿ ಬರುವುದು ನಾನು ನೋಡುವೆನು. ಸರ್ವ ಇಲ್ಲೇ ನೋಡಿಕೊಂಡ್ರು ಸುಂದರ ನೋಡಿಕೊಂಡ ಇರುವೆನು. ಅಲ್ಲಿವರೆಗೂ ಜಯವಾಗಲೆಂದು ಆರತಿಯನ್ನು ಮಾಡುವೆನು. ಕಾಂತ, ಪ್ರಾಣೇಶ್ವರ ಹೇಳುವೆನು ಕೇಳು. ಅಹೋ ಪ್ರಾಣೇಶ್ವರ, ಪಾಶು ಪತಾಸ್ತ್ರವನ್ನು ಹೊಂದಿದ ಅರ್ಜುನನನ್ನ ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ. ನನ್ನ ಕೈಯಲ್ಲಿ ಪಾತ್ರವನ್ನು ಸುಂದರ ಪ್ರಾಣೇಶ್ವರ, ಏನೇ ಆಗಲಿ ದೇವತರ ಆಶೀರ್ವಾದ ಅವರ ಮೇಲೆ ಇರುವುದರಿಂದ ಅವರೊಡನೆ ನೀನು ಕಾಳಗಕ್ಕೆ ಹೋಗುವುದು ಸರಿಯಲ್ಲ ವಲ್ಲಭ. ಇದು ಎಂಥ ದೊಡ್ಡ ಬಾ. ಪ್ರಭಾವತಿ ನನ್ನ ಮೋಹದ ಸ್ವಭಾವಕ್ಕೆ ನನಗದಿಗಳು ವೈದಿಕರ ಸದಾಸ್ತಿಕ ಪ್ರಾಣವನ್ನು ಬಿಟ್ಟಿದ್ದಾದರೆ ಅಹೋ ಪ್ರಿಯ, ನಿನ್ನಂದರೆ ಶಾಂತವಾಗಿದ್ದರೆ ಈ ಮತ್ತು ರಾಟನಿಸಿದ ಕುಟುಂಬಿದ್ದರೆ ವೈದ್ಯಂ ದೇಶಗಳ ಬೇರೆಯ ಮುಡಿಸಿ ಇದು ಯಾಂತ್ರಾಣಿಯ ಬಾಳಿಕ ಮಾಡಿಕೊಂಡರೆ ಅಹೋ ವಲ್ಲಭ, ಜನಗೆ ಗಂಗಾ ಮಾತೆಯ ರಾಷ್ಟ್ರದ ಪಾತ್ರವನ್ನು ಪಡೆದ ಕಲಿತವರಿಗೆ ಪ್ರತಿಭಟನೆ ಅಹೋ ವಲ್ಲಭ, ಈ ಲೋಕವನ್ನು ಶೀಲದ ರಾಷ್ಟ್ರವನ್ನು ಹೊಂದಿದ ಕಲಿಕನಿಗೆ ಶೌರ್ಯ ಕರ್ಕನ ಕದನ ಕೋಲಾಹಲವನ್ನು ನೋಡುವಂತದ ಚಿಂತೆಯಲ್ಲವೇ ರಕ್ತದ ಸಾಕ್ಷ್ಯಗಳು ಕರ್ಪೂರ್ಣ ಬೇರೆಯನ್ನು ಕೊಟ್ಟು ಸಂತೋಷ ಬರ್ತಾವಲ್ಲಿ ಕಳಿಸಿಕೊಡ ಪ್ರಭಾವಕ್ಕೆ
ನನ್ನ ಪ್ರೀತಿಯ ಸ್ವಭಾವಕ್ಕೆ ಹಾಗೆ ಆಗಲಿ ಕಾಂತ. ನಿನ್ನ ಇಚ್ಛೆಯಂತೆ ಜಯದಾರತಿಯನ್ನು ಮಾಡುವೆನು, ಪೀಠವನ್ನು ಅರಳು. ಕ್ಷೇಮವಾಗಲಿ ಕಾಂತ ನಿನಗೆ, ಹೋಗು ಸಮರಕ್ಕೆ ಧೀರನೇ, ಹೋಗು ಸಮರಕ್ಕೆ ಧೀರನೇ. ಕಾಂತ, ಪಾಂಡವರನ್ನು ದೇಶ ಬರಲೆಂದು ಹೇಳಿದೆಯಲ್ಲ, ಹೌದು ಸುಂದರ. ನಿನಗೆ ಜಯವಾಗಲೆಂದು ಜಯದಾರತಿಯನ್ನು ಮಾಡಿರುವೆನು. ಸತ್ಯಂತ ಮಾತನ್ನು ಬಳಸಿ ನೇಮವನ್ನು ಪಡೆದುಕೊಂಡು ಬಂದಿರುವರು ಸುರಿಗೋದ ಭೂಮರಿಯ ಈ ಮಟ್ಟಗಳ ಪ್ರೇಮವನ್ನು ತೋರಿಸುತ್ತದೆ. ಆದಿತ್ಯ ನಂದನ ಕವಿ ಕಣ್ಣನ್ನು ಮೂರು ಜನವನ್ನು ಬೇಯಿಸು ತನ್ನ ಸಂಧಾನವುಳ್ಳವರನ್ನು ಸಾಕರುವೇನು ಸಾರತೆ ಯಾಕಂತ ಗೌರವ ಅಲ್ಲಿಂದ ಬರೆಯಲು ಸಾರತೆ ಓಡಿಸಬೇಕು. ಪಾಂಡವರ ಸಂಬಂಧಕ್ಕೆ ತಾರಕನಂತೆ ಆರ್ಮುಖವಾಗಿ ರಂಜಿಸುವ ತಾರ್ಕಿಲ್ಲದೆ ಬಲದಿಂದಿರುತ್ತದೆ. ಅಹೋ ರಾಜೇಂದ್ರ, ಈ ಸಮರಕ್ಕೆ ಬರುವಂತ ನಾಗ ಸಂಜೆ ಮಹಾರಾಜನನ್ನು ನಿಮಗೆ ಸಾಕ್ಷಿಯಾಗಿ ಮಾಡಿಕೊಟ್ಟಿದ್ದಾದರೆ ಬರುವ ಹರವರ ಪೂರ್ಣ ಬ್ರಹ್ಮಾಂಡವನ್ನು ಅಲ್ಲೋಲ ಕೊಲ್ಲರವಾಗಿ ತಲೆಕಳವಾಗಿ ಒಯ್ದಾಡುವಂತೆ ಮಾಡುವುದಕ್ಕೆ ಈ ಕಲಿಕರಣ ಇದನ್ನು ಪುಸ್ತಕ ಬಂದ ನಡೆಸ ಭೂಸಕ್ಕವಕ್ಕೆ ಈ ಗೋಪುರದಲ್ಲಿ ಕಲಿಕರನ್ನು ಮಾತಾಡುತ್ತಾರೆ. ನಮ್ಮ ಮಾವನವರಾದ ಸತ್ಯ ಮಹಾರಾಜನನ್ನು ಹೇಳುವಂತನಾಗುತ್ತಾರೆ. ನಿಮ್ಮ ವಿಷಯದಿಂದಾಗಲೂ ಓದಿ ಹಾಗೆ ಚೆಲ್ಲ ಮಹಾರಾಜರೇ, ಹಾಗೆ ಚೆಲ್ಲ ಮಹಾರಾಜರೇ, ನೀನು ಕಲಿಕರನಿಗೆ ಸಾರಥಿಯಾಗಿ ಈ ಕಾರಣವನ್ನು ಏಕಾಗಿ ಕಲಿತುಕೊಳ್ಳುವ ಇದನ್ನು ಸಂಪೂರ್ಣಗೊಳಿಸು. ಚೆಲ್ಲ ಮಹಾರಾಜರೇ, ಅವೋ ಕೌರವ ಬಿಡು ಬಿಡು ನನ್ನ ಮರಣ ಆಲೋಚನವ ಅದು ಏತಕ್ಕೆ ಚೆಲ್ಲ ಮಹಾರಾಜರೇ? ಶ್ರೀಕೃಷ್ಣ ಕಪಟ ಬಲ್ಲ ಎಸಗಿರಬಲ್ಲ ಅವನ ಹೆಸರನ್ನು ನೀನು ಬಿಡು. ಹರಿಯ ಮಹಾರಾಜನಂದರ ಯಾವತ್ತು ವೈದ್ಯಗಳು ಎಪ್ಪರಾಯಕ್ಕೆ ಮಗನವರು ಆ ಕಪಟ ನಾಟಕನಾದ ಕೃಷ್ಣನ ಹೆಸರನ್ನು ಬಿಡು. ಕೌರವ ಹರಮಾಡಿ ಕಟ್ಟಿದ ಕಲಿಕರನಿಗೆ ಶಾಂತಿಯಾಗುವ ಪ್ರಾಣ ನಿನ್ನಲ್ಲಿರುವುದು ನನಗೆ ಸಂಪೂರ್ಣ ನಂಬಿಕೆ ಇರುವುದು. ಆದ ಕಾರಣ ಪಟ್ಟ
ಕಟ್ಟಿದ ಕೈಕೆರನಿಗೆ ಸಾಕ್ಷಿಯಾಗುವ ಹೇಗಾದರೂ ಗೆದ್ದುಕೊಡೆ ಈ ಕಾರಣ ದುರ್ಯೋಧನ ಹಾಗೂ ಚಂದ್ರಮಾನವರೇ ಬೇಡಿ ಬಿಡು ನಿಮ್ಮ ಕೆಟ್ಟ ಗುಣ. ಆ ಕಪಟ ನಾಟಕನಾದ ಕೃಷ್ಣನು ಕಪಟವನ್ನು ಎಸಗಿದವನು. ಆ ಕಪಟಕ್ಕೆ ನೀನಾದ ಕೃಷ್ಣನ ಬಿಡಬೇ. ಸೋಲು ಗೆಲುವು ಯಾರಿಗೆ ಶಾಶ್ವತವಲ್ಲ, ಯಾರ ಸ್ವಾಧೀನವೂ ಅಲ್ಲ. ಅವು ಕೌರವ ಹಾಗೂ ಚಂದ್ರಮಾನವರೇ ಏನ ನಿನ್ನ ಮನಸ್ಸಿನ ದುಗುಟವ ಎಲ್ಲ ಮುಂದೆ ಬೇಡ ಮಾಡಿದ ಹೇಳ ಗೌರವ ಮಾಡಿದ ಬೇರೆ ಕೇಳ. ಹಾಗೂ ಚಂದ್ರಮಹಾರಾಜರೇ ಓ ಗೌರವ ನೀವು ಬಲವಂತರಲ್ಲವೆಂದು ಸಾಕ್ಷಿಯಾಗಬೇಕೆಂದು ನಾನು ಹೇಳುತ್ತಿಲ್ಲ. ಮಾಡುವವನಿಗಿಂತಲೂ ಮಾಡಿಸುವವನೇ ಧ್ಯಾನಾಗಿರಬೇಕೆಂಬ ಕಾರ್ಯವಿಲ್ಲವೇ? ಆದ ಕಾರಣ ಕೈಕೆರನಿಗೆ ಸಾಕ್ಷಿಯಾಗುವ ಹೇಗಾದರೂ ಗೆದ್ದುಕೊಡೋ ಈ ಅಡಗಮ. ದುರ್ಯೋಧನ ಹಾಗೂ ಚಂದ್ರಮಹಾರಾಜರೇ ಕಲಿಕರ್ಣನಿಗೆ ನಾನು ಸಾರಥಿ ಆಗಬೇಕಾದರೆ ಎಲ್ಲ ಭೋಜನವನ್ನು ಮಾತನಾಡಿಸು. ಅದೇನೆಂದರೆ ಅದೇನೋ ಚಂದ್ರಮಹಾರಾಜರೇ ರಣರಂಗದಲ್ಲಿ ನಾನು ಹೇಳಿದ ಕಾರಣ ಕೌರವ ಕನ್ನನು ನಡೆದುಕೊಂಡರೆ ಮಾತ್ರ ನಾನು ಕನ್ನನಿಗೆ ಸಾರಥಿ ಆಗದೆ. ನನ್ನ ವಾಕ್ಯವನ್ನು ಮೀರಿದರೆ ಬರಲು ಆಗಿದ್ದಾಗಿನ ರಥವೇಳದನ್ನು ರಾಜರಾಜಕ್ಕೆ ಹೊರಡವನ ಖಂಡಿಯ ಕೌರವ. ಭ್ರಷ್ಟ ಪಾತ್ರೇ ಬಾಯಿ ಮುಚ್ಚಿಕೊಂಡು ಸುಮ್ಮನಿದ್ದರೆ ಮೊದಲು ಆ ಕೃಷ್ಣನ ಅಕ್ಷರವನ್ನು ನಡೆಸಿ ರುಕ್ಮಿಣಿ ಸತ್ಯವಾದ ಮೊದಲಾದವನ್ನು ಮುಂದುಕೊಳ್ಳದಂತೆ ಮಾಡುತ್ತಿದ್ದರೆ ಉಳಿಯುವ ಹೆಣ್ಣು ಹೊಟ್ಟೆ ಹಣ್ಣಾಗುವುದಿಲ್ಲ. ಪಾತ್ರ ಆ ಕಲಿಕರನ ಕೈಯಲ್ಲಿ ಸಾಯುವೆಲ್ಲ. ಯಾರಿಂದ ಸ್ವಲ್ಪ ತಾಳಿಲ್ಲ. ಶ್ರೀಕೃಷ್ಣಮೂರ್ತಿ ಅರ್ಜುನ ಅತ್ತ ನೋಡು. ನೋಡಿದೇನಪ್ಪ ಅಂತ ನಿನ್ನ ಜಾತಿ ಕೃಷ್ಣನಿಗೆ ಮೇಲ್ಗಣಿತ ಸಾರಥಿಯಾಗಿ ಈ ರಣಮಂದಿರಕ್ಕೆ ಜಾತಿಗಳಾದಿ ಶಬ್ದಾದಿ ಕರ್ಣನ ಜಾಗ್ರತೆಯಿಂದ ಹೊಡೆದು ಉಳಿಸುವಂತ ಇವರಿಬ್ಬರ ಯುದ್ಧ ಮಾತನ್ನು ನುಡಿದಿರುವ ನಾರಾಯಣ. ಈಗಿನ ಚಂದ್ರಾಯನು ಸಾರಥಿಯಾಗಿ ಬೆರಳೆಗಳನ್ನು ಹಿಡಿದು ಕೆಲವೆಲ್ಲ ಜರಗಿಟ್ಟು ನಂಗೋಟಿಯ ಮುಟ್ಟು ಸನ್ಯಾಸಿಯಂತೆ ಮೈಗೆ ಬಣ್ಣವನ್ನು ಬಳಿದುಕೊಂಡು ಲೆಕ್ಕವಿಲ್ಲದ ಶೂರರಿಗೆ ಇದು ಗಾಬರಿಯಲ್ಲದೆ ಮತ್ತೇನು. ಬಾಲನಂದನ ಶರ ಸಮರವು ಬಾಲ ನೇತ್ರನಿಗಾದರೂ ಅಸದಳವು. ಇಂತಹ ಬಲ್ಲಿದ ಶರ ಸಮರವನ್ನು ಬಿಟ್ಟು ನಿನ್ನಲ್ಲಿಗೆ ಮಲ್ಲ ಯುದ್ಧಕ್ಕೆ ದಿಕ್ಕಾಡುವುದಕ್ಕೆ ಬರುವರೇ ಪಾತ ಹಿಡಿದವರ ಕರ್ಣನ ಸಾಮರ್ಥ್ಯ. ಎಲ್ಲ ಈ ರಣರೇಟಿ ಕರ್ಣ ರಣಗಡಿಯಾದ ಪಾತ್ರ ಇಲ್ಲಿಗೆ ಎಂದ ಮಾತು ಮರ ಮಾತು ಅಂತ ಮಾತುಗಳನ್ನು ತೋರಿಸಿ ಓಡಿ ಹೋಗಿ ಯಾವ ಕವಿಯಲ್ಲಿ ಅಡಿಗೆ ಕುಳಿತಿರ್ತಾರೆ ಒಣ ಬೀಕರದಂತೆ ಯಾವ ಇದ್ದ ಸಾಗರ ರಾಜ
ನೀನು ಅರಮನೆ ಒತ್ತಡಿಯನ್ನು ಅಡಿಯ ತಪ್ಪುಗಳು ಔಷಧಿಯನ್ನು ಎನ್ನನಕ ಮಾಡುವುದು ಆಗಿದ್ದರು ಕೂಡ ಎನ್ನ ಜೀವನ ಮಂಡಲಗಳು ಕಡಿದ ರಕ್ತದ ಹೋಗಲಿಕ್ಕೆ ಆಡಿದ ಬಿಡಿಗಳನ್ನು ಈ ಭೂಮಿ ಸಂಜಾತ ತಾಳಲೆ ಬಂದ ರಣೆಯಡಿ ವೈದ್ಯ ಸುಖಲಂಚಿತ ಭಕ್ತನ ಬರುವುದನ್ನು ಮಾತ್ರವನ್ನು ಬಿಟ್ಟುಕೊಳ್ಳುತ್ತ ಗುರುವನ್ನ ಸಂಬಂಧಿತ ಪ್ರಮುಖ ಆದಿಷ್ಟ ಮುಗಿದು ಬಂದಿನ ಆದಿಷ್ಟ ಎಲ್ಲ ಈ ಖಂಡ ನೀನಾವ ಬಲವಂತ ಕಪಟವನ್ನು ತುಂಬಿ ಕುಡುಕುವ ಬಾಮತ್ರು ಅಣ್ಣನಲ್ಲಿಗೆ ಹೋಗಿ ದುರ್ನುಡಿಗೆ ನಾಟಿ ಸನ್ಮಾರ್ಗವಂತನ ಮೊಯ್ಯಲ್ಲ ಗಾಯವನ್ನು ಸ್ವಲ್ಪ ತಾವು ಇನ್ನೇನು ನಮ್ಮ ಕೂಡ ಏನಂತ ಬರವಂತ ನಾಯಿನ ನಿರ್ಧರಿಸಬೇಕಲ್ಲ ಸಾಕ್ತ ನೀನಾವ ಸಮಸ್ಯೆ ಸಮಸ್ಯೆ ಬೇಕಲ್ಲ ಎನ್ನ ಒಣ ಗಂಟಲಿಗೆ ನನ್ನ ತಂದು ರೋಡ್ ಬಿಡಿಯಾಗಲು ಆಡುವುದಿಲ್ಲ ನೀನು ಸಿದ್ಧ ರಾಷ್ಟ್ರವನ್ನು ಗೋರ್ಗರಿವ ಎಲ್ಲ ನಾಟಿಂದ ಪಡೆದು ನಡಮಟ್ಟದ ಕಂಡುಗಳು ನಿನ್ನ ನೋವಿನ ಕಂಚಿನಿಂದ ಮಿಂಚುವರಿನ ರಥವನ್ನು ನಿನ್ನ ಸಾಕ್ಷಿಯಾದ ಆ ಮುಖದರನ್ನು ಅಂತ ವೀಕ್ಷಕರು ಆಗಿರುತ್ತದೆ ವಾಕ್ಯದ ಭಾಷೆಗಳ ಮಂದರ ಬರೀ ಕನ್ನಡ ಸಾಕ್ಷಿಗಳೇನು ಈ ಬಂದ ಸೂರ್ಯನ ರಶ್ಮಿಯ ಮರ ಬಳಸುವಂತ ದಿಕ್ಕುಗಳಲ್ಲಿ ಆದಿತ್ಯ ಬರುವ ಕೋರ್ಗನಿಗೆ ದೈವಾಂತರನಾಗಿ ಎಡಬಟ್ಟುಗಳನ್ನು ನಡೆಸುವುದು ಸಲ್ಲ ಮಾರಾದರೆ ರಥಕ್ಕೆ ಕಟ್ಟಿದ ಕುದುರೆಗಳನ್ನು ಗಟ್ಟಿಯಾಗಿ ಬಿಗಿದುಕೊಳ್ಳಲು ಅಕರ್ಣ ಬರಿ ಅಂತದ ಬರ ಸರದು ಬಂದವರು ಈಗ ಬಂತು ನೋಡಲು ಪಾಪ ಎಲ್ಲ ಪಾಪ ಬಾಪುರೇ ಕಣ್ಣ ಆಹೋ ಸಲ್ಲ ಮಹಾರಾಜರೇ ಬರಕ್ರಮಕ್ಕೆ ನಾನು ಬೆಚ್ಚದನು ಮೆಚ್ಚಬೇಕು ಸಲ್ಲ ಮಹಾರಾಜರೇ ಆಹೋ ಸಲ್ಲ ಮಹಾರಾಜರೇ ಮುಕುಂದರ ಪಾತ್ರರಿಗೆ ಸಾರಥಿಯಾಗಿ ಬಂದಿದ್ದಕ್ಕೆ ಸಾರ್ಥಕವಾಯಿತು ಬಳಿಬಳಿ ಸಾರಥಿ ಇದೆಯೇನೋ ಪರಮ ಆಶ್ಚರ್ಯ ರೀತಿ ಆಕಾಶ ಮಾರ್ಗದಲ್ಲಿ ಕೃಷ್ಣ ಅರ್ಜುನನ ರಥವು ಸುಳಿಗಾಳಿಯಂತೆ ಹೇಗೆ ಪಡೆದು ಬರುತ್ತಿರುವ ಆಹೋ ಸಣ್ಣ ಮಹಾರಾಜರು ಕೃಷ್ಣ ಅರ್ಜುನನ ರಥವನಾದ ಗಮನಿಸವನ್ನು ನೀನು ಜಾಗೃತಿಯಿಂದ ಕೃಷ್ಣ ಅರ್ಜುನನೊಡನೆ ಯುದ್ಧ ಮಾಡು ಕರ್ಣ ಹೋಲವಲ್ಲ ನಿನ್ನ ಇಷ್ಟದಂತಾಗಲು ಸಣ್ಣ ಮಹಾರಾಜರೇ ಹೇಳಲು ಚೆನ್ನಾಗಿ ಕೇಳು.
ನೋಡಿದೆಯಾ ಎದುರಾಳಿ ಕರ್ಣನ ಸಾಮರ್ಥ್ಯ, ಅವನ ಅತ್ಯುನ್ನತ ಪರಾಕ್ರಮಕ್ಕೆ ನಾನು ಮೆಚ್ಚಿದೆ. ಭುವನ ಬ್ರಹ್ಮಾಂಡವು ಉದರದೋಳು ತುಂಬಿಟ್ಟುಕೊಂಡು ನಿರ್ಮಲ ಮೂರ್ತಿಯನ್ನು ನಾನು, ಮೂರು ಲೋಕಕ್ಕೆ ಗಂಡನೆನಿಸಿದ ಗಂಡಿಯೂ ನೀನು. ಬೇರ್ ಬೆಟ್ಟಗಳನ್ನು ರೋಗಕೂಪಗಳಲ್ಲಿ ಬಿಚ್ಚಿಟ್ಟುಕೊಂಡು ಆರುತ್ತ ಬರುತ್ತಿರುವ ನಿನ್ನ ಧ್ವಜದಲ್ಲಿರುವ ವೀರ ಹನುಮನ, ಕಂಚಿನಿಂದ ಅತಿ ಭಾರದಿಂದ ಮಿಂಚುತ್ತಿರುವ ಈ ನಮ್ಮ ರಥವನ್ನು ಗಗನ ಮಂಡಲದಲ್ಲಿ ತಿರುಗುವಂತೆ ಒಡೆದವನ ಹೆಗ್ಗಳಿಕೆಗೆ ತೆರೆ ದುಂಗಿದೆನು. ಪಾರ್ಥ, ಕರ್ಣನ ಪ್ರಾಣಕ್ಕೆ ಅಂಚಿಕೆ ಮೂಡದಿದ್ದರೆ ಧನಂಜಯ ನಮಗಾಗುವುದು ಅಗೋಚಯ. ಶ್ರೀಕೃಷ್ಣ ಪರಮಾತ್ಮ, ಅರ್ಜುನ, ನಿನ್ನ ಕಪಟವು ಎನಗೆ ವಿಪರೀತವಾಗಿರುವುದು. ಅದೇತಕ್ಕೆ ಪಾರ್ಥ? ಎಷ್ಟು ಸಾರಿ ಅವನ ರಥವನ್ನು ಕಣ್ಣಿಗೆ ಕಾಣದಂತೆ ಹೊಡೆದರು, ಕೋಲಾಹಲದ ಚಕ್ರದಂತೆ ತಿರುಗಿ ಗಗನದೊಳು ಸಂಚಲಿಸಿದರು ಎನ್ನನ್ನು ಹೊಗಳದೆ ನಮ್ಮ ರಥವನ್ನು ಪುಟದ ನಮಗೆ ಉಪಸವಾಗುವಂತ ಮಾಡಿದ ಆ ತಪ್ಪನಿಗೆ ಕರ್ಣನ ಸಂಹಾರಕ್ಕಾಗಿ ಯೋಚನೆ ಮಾಡಬೇಕಾಗುತ್ತದೆ ಎಂದು ಉಸಿರು ಬಿಡುವೆಯಲ್ಲ ಕನ್ನಡಿ. ನಮ್ಮನ್ನು ಕೊಂಡು ಹಾಕಿರಬಾರದನ್ನು ಸಾರಿ ನಿನ್ನನ್ನು ದಿಗ್ಗಜಿ ಮಾತನಾಡಲಿಲ್ಲ ನಿನಗಿಂತ ಆ ಕರ್ಣನೇನು ಎಷ್ಟಲ್ಲ. ಅವನ ರಥವನ್ನು ಭುವನವೆಲ್ಲ ತಿರುಗುವಂತೆ ನೀನು ಹೊಡೆದರು ಮೂರ್ಖರಿಗೆ ಅದು ವಿಚಿತ್ರವಾಗಿ ಕಾಣಬಹುದು, ನಿನಗಾದರೂ ಆಶ್ಚರ್ಯವಾಗಿರುವುದು. ತ್ರಿವಿಕ್ರಮನಂತೆ ವೀರರಥನಾಗಿ ಬಾಣವನ್ನು ಹೂಡಿದವನ ಹೆಗ್ಗಳಿಕೆಗೆ ಪಾರ್ಥ, ತ್ರಿವಿಕ್ರಮಂತರು ನಮ್ಮ ರಥದಲ್ಲಿದ್ದರು, ವೀರರಥನಾಗಿ ಬಾಣವನ್ನು ಹೂಡಿ ಬಾಯಿ ಹುಡಿ ಹುಡಿ ಆಗುವಂತೆ ಮಾಡಿದವನ ಹೆಗ್ಗಳಿಕೆಗಾಗಿ ತಲೆ ದೂಗಿದೆನು. ಹಿಂದಕ್ಕೆ ಸೂರ್ಯನಾರಾಯಣನ ಕರ್ಣನಿಗೆ ಪ್ರೇಮದಿಂದ ನೀಡಿರುವ ಅಮೃತ ಕಳಸವು ಕವಚ ಕುಂಡಲವು, ಈ ಒಂದು ವಸ್ತು ಅವನಲ್ಲಿ ಗಟ್ಟಿಯಾಗಿಲ್ಲದಿದ್ದರೆ ತ್ರಿಮೂರ್ತಿಗಳೇ ಕಟಕರದಿಂದ ಅವನ ಮೇಲೆ ಕೈ ಎತ್ತಿ ಬಂದರು ನಿನ್ನ ಪ್ರಾಣಕ್ಕೆ ಧಕ್ಕಿಲ್ಲವೆಂದು ಹೇಳುತ್ತಿದ್ದನು. ಈ ಕೃಷ್ಣನು ನಿನಗೋಸ್ಕರ ಪಡುವ ಕಷ್ಟವು ಇಷ್ಟೇ ಇರುವುದೆಂದು ಹೇಳಲು ಸೃಷ್ಟಿಕರ್ತನಿಗಾದರೂ ತಿಳಿಯದು. ಪಾರ್ಥ, ನಾನು ರಥವನ್ನು ಇಳಿದು ಹೋಗಿ ಬಿಡುವಂತೆ ನಿಷ್ಠೂರದಿಂದ ಗಟ್ಟಿಸಿ ಮಾತನಾಡುವೆಯಲ್ಲ, ನಿನಗೆ ಯುಕ್ತಿಯನ್ನು ಹೇಳುವೆನು, ಚೆನ್ನಾಗಿ ಕೇಳು. ಪರಮಾತ್ಮ, ಆ ಕಟುಗ್ರವಾದ ಸರ್ಪಾಸ್ತ್ರವು ನಿನ್ನ ಕಂಠಕ್ಕೆ ತೊಡೆಯೆಂದು ಕರ್ಣನಿಗೆ ಉಪದೇಶ ಮಾಡುವುದು. ಆಗ ಕರ್ಣನು ನಿನ್ನ ಕಂಠಕ್ಕೆ ಗುರಿಯಿಟ್ಟು ಬಾಣವನ್ನು ಸೆಳೆದು ಬಿಟ್ಟ ಕ್ಷಣ ಮಾತ್ರದಲ್ಲಿ ಆ ಸರ್ಪಾಸ್ತ್ರವು ಆರ್ಭಟಿಸುತ್ತಾ ಬರುವುದರೊಳಗಾಗಿ ನಾನು ನಮ್ಮ ರಥವನ್ನು ಎನ್ನ ಹೆಬ್ಬಟ್ಟಿನಿಂದ ಮೆಟ್ಟಿ ಭೂಮಿಗೆ ಇಳಿಯುವಂತೆ ಮಾಡುವೆನು. ಆಗ ನೀನು ನಿನ್ನ ಕೈಯನ್ನು ಸ್ವಲ್ಪ ತಗ್ಗಿಸು. ಆ ಸರ್ಪಾಸ್ತ್ರವು ನಿನ್ನ ನೆತ್ತಿಯ ಮೇಲಿನ ಕಿರೀಟವನ್ನು ಚುಚ್ಚಿಕೊಂಡು ಹೋಗುವುದು. ಆಗ ಆ ಸರ್ಪಾಸ್ತ್ರದ ಗರ್ವ ಭಂಗವಾಗುವುದು, ಆ ಕರ್ಣನ ಶಕ್ತಿಯೂ ಕುಗ್ಗುವುದು. ಪಾರ್ಥ, ಆ ಕರ್ಣನ ಅರ್ಧ ಶಕ್ತಿಯೂ ಹೋಗುವುದು. ಧನಂಜಯ, ಈ ರೀತಿ ಕೊಡುವೆನು ನಿನಗೆ ಅಭಯ.
ನಿನ್ನ ಕೋರ್ಸನಗತಿ ಭ್ರಮಣ ಮಾಡಿಕೊಂಡು ಒಪ್ಪಿಗನಾದ ಕರ್ಣ ಒಪ್ಪಿಗನಾದ ಅರ್ಜುನ ಕರ್ಮರ ನಾಶವಾಗುವುದು ಈ ಭದ್ರ ಇಂದ್ರಮ ಓಡಿಸಿದಂತ ಸ್ವಲ್ಪ ತಾಳ ಕುಲ ಸಮುದ್ರವಸದ ಶಕ್ತಿ ಮಾತಿನ ಶಕ್ತಿಯಲ್ಲಿ ಭಕ್ತನ ಕೈಯಲ್ಲಿ ಹೋಗಂದು ನಿನಗೆ ಎದುರಿಟ್ಟು ಹೋಗಲಿಕ್ಕೆ ಭಂಡಾರವನ್ನು ಹಚ್ಚಿಬಿಟ್ಟಂತೆ ನಮ್ಮ ದೇವರ ಪಣಿಯಲ್ಲಿ ನಿನ್ನ ಲಗಿತವನ್ನು ಬರೆದು ಬಿಟ್ಟಿರುವುದು ಮಾತ್ರ ನಿನಗೆ ದಟ್ಟೆ ಹಿಡಿದು ಬಿಡಾಲನ್ನು ಒತ್ತಂತೆ ವಿರೋಧ ಮಾಡಿ ಬಿಡಿದಂತೆ ನಿನ್ನ ಹೊರನಾಡಿ ತಡೆದ ನಂತರ ನಿನ್ನನ್ನು ಸಂಹರಿಸುವೆ ನಿನಗೆ 90 ಮೂಢಮನಿಗೆ 70 ಅಶ್ವತ್ಥಾಮನಿಗೆ 70 ಇನ್ನು ಬಿಡಿದ ವೀರರು 40 25 4 ಇಂಥ ಅಕ್ಷಯ ಬಾಣ ಪ್ರಯೋಗ ಮಾಡಿ ಒಡೆಯುವನು ಬಂಡ ರಾಟಿಯಾದ ಪಾತ್ರ ಎಲ್ಲಿಗೆ ಬರಲಿ ಗದಿಯನ್ನು ಬಿಟ್ಟ 419 ಬಾಣಗಳನ್ನ ಕರಿಕರಿಪ ಬಾಣಗಳನ್ನು ಕತ್ತರಿಸಿ ಈ ಜಾತಿ ಕಡಿಮೆಯನ್ನು ನಡೆಸಿದೆ ಆದ ಗೋಧಿಗೆ ಆಡಿದಂತೆ ಬಾಣಗಳನ್ನು ಹಾಳು ಮಾಡಿದೆ ಇವನ ಬ್ಯಾಟಂತೆ ತೋಳಕ್ಕೆ ನಿಂತ ನರದಂತೆ ನಿನ್ನ ಬಾಣ ಭಕ್ತರಿಗೆ ಬಳಸಿ ಎತ್ತುಗಳನ್ನು ಮಾಡಿದೆ ಅದರಲ್ಲಿ ಪಾಠ ನಿನ್ನ ನಾಟಕವನ್ನು ಇಲ್ಲಿಗೆ ಮುಗಿಯಿತು ಸ್ವಲ್ಪ ಅದೇ ಪಾಠ ನಿನ್ನ ಜನಕರ ಮನದ ಧ್ಯಾನವನ್ನು ಮಾಡು ನಿನಗೆ ಜನರ ವಿದ್ಯೆ ಎಂಬ ಗುರುವಿನ ಪಾಠವನ್ನು ಮಾಡಿಸಿದೆ ಈಗ ನಾನು ತೊಡಗು ಈ ಗಂಗಾದೇವಿಗಳ ರಾಷ್ಟ್ರಗಳ ಪಾಠದಿಂದ ನಿನ್ನ ಕಂಠವನ್ನು ಅರಿಯ ಬೀಳಕ್ಕೆ ನಿನ್ನ ರಣ ಉತ್ಸವವೆಲ್ಲ ಇಲ್ಲಿಗೆ ಮುಗಿಯಿತು ನಿನ್ನ ಹಣಬರಿಯಲ್ಲಿ ಬರೆದ ತುಮಕು ಒಳಗೆ ಬರೆದಾಯ್ತು ಅಯ್ಯಣ್ಣ ನಿನ್ನ ವಿಜಯ ಎಂಬ ತುಮಕು ಹೊರಗೆ ಬರೆದಾಯ್ತು ಅರ್ಜುನ ಪಾತ್ರ ಪ್ರೀತಿ ಸಭ್ಯ ಚಾತಿ ಎಂಬ ಅಕ್ಷರ ಇಲ್ಲಿಗೆ ಜನರ ಬಾಯಿಗಳಿಗೆ ಜನರು ಸಾಹಿತ್ಯ ಈಕೋ ಕಂಠದವರಿಗೆ ಕೊಟ್ಟರ ಕಂಠವನ್ನು ಅರಿವು ಎಂದು ಹೇಳು ಮಾತ್ರವೇ ಈ ಭಾರತ ಪಂಥಕ್ಕೆ ಸೌಂದರ್ಯ ಮಾತ್ರ ಕಂಠದವರಿಗೆ ತಕ್ಷಣ ಕಂಠವನ್ನು ಅರಿವ ಎಂದು ಹೇಳು ಮಾತ್ರವೇ ತನ್ನ ಮುಖಟವನ್ನು ಬೀಸಾಗಿ ಮತ್ತೊಮ್ಮೆ ತಿರುಗಿ ಎನ್ನುವುದು ಅನ್ನುವುದಲ್ಲ ಆ ಶ್ರೀಕೃಷ್ಣನ ಕಪಟವನ್ನು ಎದುರಿಸಲ್ಲ ಈ ಸಾಧ್ಯ ಹತ್ತನ್ನು ಅಥವಾ ವಿಕಲ ಪಾಠಗಳು ಅಡಗಿದ್ದರೆ ಶೋಧಿಸಿದವನ್ನು ಹೊರಗುರಿಯಲ್ಲಿ ಒತ್ತಿ ಕೇಳಿಕೊಳ್ಳುತ್ತವರಲ್ಲ ಇದಕ್ಕೆ ನಾನೇನು ಮಾಡಲಿ ದೊಡ್ಡ ಬಾಣವನ್ನು ಮತ್ತೊಮ್ಮೆ ಪಡೆಯುವುದು ಎಷ್ಟು ಮಾತಿಗೆ ಮಾತವನ್ನು ಕೊಟ್ಟವರು ವಚನ ಕೆಟ್ಟ ನಾಗಿ ಬಾಳುವುದಕ್ಕಿಂತ ಈ ಕೈ ತಂದಾಗುವುದು ಹಾಗೇ ಸರ್ಕಾರವೇ ನೀನಷ್ಟು ಬೇಟಿ ತಂದು ನೀನಷ್ಟು ಮಾತ್ರಕ್ಕೆ ಮುಟ್ಟುವುದಿಲ್ಲ ಸರ್ಕಾರವೇ ಎಲ್ಲನ್ನು ಸುದ್ದಿ ಮಾಡಿ ಹಾಕಿದವರು ಸರ್ಕಾರವೇ ಆಗೋ ಸಣ್ಣ ಮಹಾರಾಜರೇ ಆಗೋ ಸಣ್ಣ
ಆಹೋ ಸಂಗರಾಯ ಎತ್ತ ಮಾತಿಗೆ ಮಾತು ತಪ್ಪಿದವನು ಮಾತು ತಪ್ಪಿ ನಾಟಕನಾಗಿ ವಾಸ ಮಾಡುವುದು ಈ ಕಲಿಕಾಲ. ನಿನಗೆ ನಂಬಿದ ಕೌರವನ್ನಾಗ ಪ್ರೀತಿ ಇದ್ದರೆ ಸೂತನಾಗಿ ಕಳೆದಾಡಿತು. ಇಲ್ಲದಿದ್ದರೆ ನೀನೆಷ್ಟು ಮಾತ್ರಕ್ಕೆ ಬಿಟ್ಟು ಹೋದರೆ ನಾನೆಷ್ಟು ಮಾತ್ರಕ್ಕೆ ಪಾತ್ರವನ್ನು ಬರುವುದಿಲ್ಲ. ಸುಮ್ಮನೆ ವಾದಿಸಿ ಬರವಲ್ಲ ಕೌರವ ಮಾಡ ನೋಡಿ ನನ್ನ ಪರಾಕ್ರಮ. ಆಹೋ ಸಲ್ಲ ಮಹಾರಾಜರು ಆಹೋ ಸಲ್ಲ ಮಹಾರಾಜರು